ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಪರೀಕ್ಷಿತ್ ಆಸ್ಟ್ರೋ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ವೃಶ್ಚಿಕ ರಾಶಿಯವರಿಗೆ ದೇವರು ಕೊಟ್ಟ ಶಾಪಗಳು ಹಾಗೆ ವೃಶ್ಚಿಕ ರಾಶಿಯವರ ಜನ್ಮ ರಹಸ್ಯಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ವೃಶ್ಚಿಕ ರಾಶಿ ಅಂದರೆ ಹೊರಗಡೆ ಕಲ್ಲಿನಂತಹ ಗಟ್ಟಿತನ, ಆದರೆ ಒಳಗಡೆ ಸಮುದ್ರಕ್ಕಿಂತಲೂ ಆಳವಾದ ಭಾವನೆ, ಚಿಂತನೆ, ಅವಿಶ್ವಾಸದಿಂದ ಹುಟ್ಟಿದ ಶಾಪ. ದೇವರು ಇವರಿಗೆ ಸೂಕ್ಷ್ಮ ಬುದ್ಧಿ ಕೊಟ್ಟಿದ್ರು ಸಹ ನಂಬಿಕೆಯಲ್ಲಿ ದ್ರೋಹವನ್ನು ಅನುಭವಿಸುವ ಶಾಪವನ್ನು ಕೊಟ್ಬಿಟ್ಟಿದ್ದಾನೆ. ಅವರಿಗೆ ತಮಗೆ ಹತ್ತಿರದಲ್ಲಿ ಇರುವವರಿಂದಲೇ ಅತಿಯಾದ ನೋವು, ಅತಿಯಾದ ನಂಬಿಕೆ ದ್ರೋಹ ಆಗ್ತಾ ಇರುತ್ತೆ. ಭಾವನೆಗಳನ್ನು ಯಾರಿಗೂ ಹೇಳೋಕ್ಕಾಗದ ಶಾಪ. ಒಂದ್ಸಲ ಏನಾಗತ್ತೆ ಅಂತ ಅಂದರೆ ಹೆಚ್ಚಿನ ನೋವು ಮಾತುಗಳಲ್ಲಿ ಹೊರ ಬರೋದೇ ಇಲ್ಲ. ಅದೇ ಕಾರಣಕ್ಕೆ ಜನರು ಇವರನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ವೃಶ್ಚಿಕ ರಾಶಿಯವರ ಮೌನವೇ ಅವರಿಗೆ ದಂಡನೆ ಆಗೋಗ್ಬಿಟ್ಟಿರತ್ತೆ. ಇನ್ನು ವೃಶ್ಚಿಕ ರಾಶಿಯವರ ಬಹುದೊಡ್ಡ ಶಾಪ ಯಾವುದಪ್ಪ ಅಂತ ಅಂದರೆ ನಂಬಿದವರಿಂದಲೇ ಇವರಿಗೆ ಹಿಂಗಂದ್ರೆ ಏನು ಗೊತ್ತಾ? ಅಪರಿಚಿತರಿಂದ ಅಂದರೆ ಸ್ಟ್ರೇಂಜರ್ಸಿಂದ ಇವ್ರಿಗೆ ಯಾವತ್ತೂ ಏನೂ ಪ್ರಾಬ್ಲಮ್ ಆಗೋದೇ ಇಲ್ಲ. ಲೈಫಲ್ಲಿ ಆ್ಯಕ್ಚುಲಾಗಿ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂದರೆ ಅದು ಅವ್ರಿಗೆ ಗೊತ್ತಿರೋರಿಂದ, ಅವ್ರು ನಂಬಿದವರಿಂದ ಆ್ಯಂಡ್ ಅವ್ರ ಜೊತೆ ಇರೋರಿಂದ. ಹಾಗಾಗಿ ಇವರಿಗೆ ಮೋಸ, ದ್ರೋಹ, ನೋವು ಇದೆಲ್ಲ ಅವ್ರು ನಂಬಿದವರಿಂದನೇ ಅತಿ ಹೆಚ್ಚು ಆಗ್ತಾ ಇರುತ್ತೆ. ಇನ್ನು ಎಲ್ಲವನ್ನ ನಿಯಂತ್ರಿಸಬೇಕನ್ನೋ ಹಠ, ಇದು ಒಂದು ಬಲವಾದ ಶಾಪ ಅಂತ ಹೇಳ್ಬೋದು. ಪ್ರೀತಿ, ಮನೆ, ಕೆಲಸ, ಸಂಬಂಧ ಇದೆಲ್ಲದರ ಮೇಲೆ ಒಂದು ಹಿಡಿತ ಬೇಕು ಅನ್ನೋ ಹಠ ಇರುತ್ತೆ. ಈ ಕೆಟ್ಟ ಹಠದಿಂದ ಸಂಬಂಧ ಹಾಳಾಗುವಂಥ ಸಾಧ್ಯತೆ ಬಹಳ ಇರುತ್ತೆ. ಕೆಲವೊಮ್ಮೆ ಇದು ಏನು ಮಾಡಿಬಿಡುತ್ತೆ ಅಂದರೆ ಅವ್ರಿಗೆ ಒಂದು ಗುಣ ಇದೆ, ಸ್ವಾಭಿಮಾನ. ಈ ಸ್ವಾಭಿಮಾನ ಅತಿಯಾಗ್ಬಿಟ್ರೆ ಈ ಸ್ವಾಭಿಮಾನ ಅನ್ನೋದು ಅವ್ರಿಗೆ ರಕ್ತದಿಂದನೇ ಬಂದಿರುತ್ತೆ. ಸೊ ಕೆಲವೊಮ್ಮೆ ಯಾರಿಗೂ ತಲೆ ಬಾಗೋದೇ ಇಲ್ಲ. ಅವರು ಈ ಸ್ವಾಭಿಮಾನ, ಈ ಮೊಂಡ್ ಹಠದಿಂದ ಎಲ್ಲರನ್ನ ಕಳ್ಕೊಂಡ್ಬಿಡ್ತಾರೆ ವೃಶ್ಚಿಕ ರಾಶಿಯವರು. ಒಂಟಿತನದ ಗಾಳಿ ಹಿಂಗಂದ್ರೆ ಏನು ಗೊತ್ತಾ? ಎಷ್ಟೇ ಜನಗಳ ಮಧ್ಯ ಇದ್ರೂ ಸಹ ಒಂಟಿತನ ಸದಾ ಕಾಡುವಂಥ ಶಾಪ ಈ ವೃಶ್ಚಿಕ ರಾಶಿಯವರದ್ದು ಆಗಿರುತ್ತೆ. ಆತ್ಮದಲ್ಲಿ ಉಳಿಯುವ ಗಾಯದ ಶಾಪ. ಹೀಗಂದ್ರೆ ಏನು ಗೊತ್ತಾ? ಇವರಿಗೆ ಆಗ್ತಿರೋ ನೋವು ಕೇವಲ ಇವರ ಮನಸ್ಸಲ್ಲಿರೋದಿಲ್ಲ, ಬದಲಾಗಿ ಇದು ಅವರ ಆತ್ಮದಲ್ಲೇ ಮುದ್ರಿತವಾಗಿ ಹೋಗ್ಬಿಟ್ಟಿರತ್ತೆ. ಎಷ್ಟೇ ವರ್ಷಗಳು ಕಳೆದ್ರೂ ಆ ನೋವಿನ ನೆನಪು ಇವರನ್ನು ಸದಾ ಕಾಲ ಕಾಡ್ತಾ ಇರತ್ತೆ. ಇದು ಇವರನ್ನು ಮುಂದೆ ಹೋಗೋಕ್ಕೆ ಬಿಡೋದೇ ಇಲ್ಲ. ಇನ್ನು ತಮಗೆ ಬೇಕಾದವರೇ ದೂರ ಆಗುವಂಥ ಶಾಪ. ಇವರ ಜೀವನದಲ್ಲಿ ಆಸರೆ ಬೇಕಾದಾಗ ವೃಶ್ಚಿಕ ರಾಶಿಯವರಿಗೆ ತುಂಬ ಹತ್ತಿರದವರೇ, ತುಂಬ ಜೊತೆಯಲ್ಲಿದ್ದವರೇ, ತುಂಬ ನಂಬಿಕಸ್ಥರೇ ದೂರ ಆಗೋಗ್ಬಿಡ್ತಾರೆ. ಇವರು ಕಷ್ಟದಲ್ಲಿದ್ದಾರೆ ಅಂತ ಅಂದರೆ ಯಾರು ಸಹ ಇವರ ಸಹಾಯಕ್ಕೆ ಬರೋದೇ ಇಲ್ಲ. ಆ್ಯಂಡ್ ಒಂಟಿಯಾಗಿಯೇ ಇವರು ಹೋರಾಟ ಮಾಡ್ತಾ ಇರಬೇಕಾಗತ್ತೆ. ಇದು ಅವರ ಹಿಂದಿನ ಜನ್ಮದಲ್ಲೇ ಬಂದಿರುವಂಥ ಶಾಪ ಆಗಿದೆ. ಇನ್ನು ಪ್ರೀತಿ, ಸ್ನೇಹ, ಸಂಬಂಧ, ಫ್ಯಾಮಿಲಿಗೋಸ್ಕರ ಇವರು ತಮ್ಮ ಬದುಕನ್ನು ತ್ಯಾಗ ಮಾಡಿಬಿಡ್ತಾರೆ. ಒಮ್ಮೆ ಯಾರನ್ನಾದರೂ ಪ್ರೀತಿಸಿದ್ರೆ ಅಥವಾ ಒಮ್ಮೆ ಯಾರ ಜೊತೆನಾದರೂ ಸ್ನೇಹ ಮಾಡಿದ್ರೆ ಅವ್ರಿಗೋಸ್ಕರ ತಮ್ಮ ಇಡೀ ಜೀವಮಾನನ ತ್ಯಾಗ ಮಾಡ್ತಾರೆ. ಆದರೆ ಎದುರುಗಡೆ ಇರುವಂಥ ವ್ಯಕ್ತಿಗಳು ಇವರನ್ನು ಅರ್ಥ ಮಾಡಿಕೊಳ್ಳದೆ ಇವರನ್ನು ನಡು ನೀರಲ್ಲೇ ಕೈ ಬಿಟ್ಟು ಹೋಗ್ಬಿಡ್ತಾರೆ. ಇವರನ್ನು ಅರ್ಥ ಮಾಡಿಕೊಳ್ಳುವಂಥ ಜನಗಳೇ ತುಂಬ ಕಡಿಮೆ ಅಂತ ಹೇಳ್ಬೋದು. ಕೊನೆಗೆ ಇವರ ಪ್ರಾಮಾಣಿಕತೆಗೆ ಇವ್ರಿಗೆ ಏನು ಗಿಫ್ಟ್ ಗೊತ್ತಾ? ನೋವು, ಪೇನ್. ಇವರ ಪ್ರಾಮಾಣಿಕತೆಗೆ ಇವ್ರಿಗೆ ಸಿಗೋದೇ ನೋವು ಅಷ್ಟೇ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಅಂದರೆ ಅತಿಯಾದ ಅನುಮಾನ. ವೃಶ್ಚಿಕ ರಾಶಿಯವರು ಜನರನ್ನು ನಂಬೋದೇ ಕಷ್ಟ. ಇನ್ನು ನಂಬಿದ ಮೇಲಂತೂ ಪುನಃ ಅವರನ್ನು ಟೆಸ್ಟ್ ಮಾಡ್ತಾ ಇರ್ತಾರೆ. ಯಾಕಂದರೆ ಅತಿಯಾದ ಒಂದು ಅನುಭವ ಆಗಿರುತ್ತಲ್ಲ ಜೀವನದಲ್ಲಿ. ಸೊ ಇದರಿಂದ ಏನಾಗುತ್ತೆ? ಸಂಬಂಧಗಳು ಹಾಳಾಗಿ ಹೋಗ್ಬಿಡುತ್ತೆ. ಇನ್ನು ಎಲ್ಲದರ ಹಿಂದೆ ಅರ್ಥವನ್ನು ಹುಡುಕುವ ಶಾಪ. ಇವರ ಇನ್ನೊಂದು ಬಲವಾದ ಶಾಪ ಏನಪ್ಪ ಅಂತ ಅಂದರೆ
ಪ್ರೀತಿಸಿದ್ರೂ ನೋವು, ನಂಬಿದ್ರೂ ನೋವು, ದ್ರೋಹ, ಇನ್ನು ಮೌನವಾಗಿದ್ಬಿಟ್ರೆ ಅಂತೂ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಜನರು ಈ ವೃಶ್ಚಿಕ ರಾಶಿಯವರನ್ನು. ಇವರ ಜೀವನದಲ್ಲಿ ಪ್ರತಿಯೊಂದು ಬೆಳಕಿನ ಹಿಂದೆ ಒಂದು ನೋವಿನ ನೆರಳಿರುತ್ತೆ. ತಮ್ಮನ್ನು ತಾವೇ ನಾಶ ಮಾಡ್ಕೊಳ್ತಾರೆ, ತಮ್ಮನ್ನು ತಾವೇ ಹಾನಿ ಮಾಡ್ಕೊಳ್ತಾರೆ ಈ ವೃಶ್ಚಿಕ ರಾಶಿಯವರು. ಇವರಿಗೆ ಸ್ವಲ್ಪ ನೋವಾಯಿತು ಅಂದರೆ ಇವರು ರಿಲೇಷನ್ಶಿಪ್, ಫ್ರೆಂಡ್ಶಿಪ್ ಎಲ್ಲನೂ ಒಮ್ಮೆಲೆ ಬಿಟ್ಬಿಡ್ತಾರೆ, ಕಳ್ಕೊಂಡ್ಬಿಡ್ತಾರೆ. ಇದು ವೃಶ್ಚಿಕ ರಾಶಿಯವರ ಆ ಜನ್ಮ ರಹಸ್ಯಗಳು. ಹೀಗೆ ಸಾಕಷ್ಟು ಮಾಹಿತಿಯನ್ನು ನಾವು ನಮ್ಮ ಚಾನಲ್ನ ಮೂಲಕ ನಿಮಗೆ ಕೊಡ್ತಾ ಇರ್ತೇವೆ. ನಾವು ಕೊಡೋ ಮಾಹಿತಿ ನಿಮಗೆ ಇಷ್ಟ ಆದರೆ ದಯಮಾಡಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಆತ್ಮೀಯರೊಂದಿಗೆ ಹಂಚ್ಕೊಳ್ಳಿ. ಥ್ಯಾಂಕ್ ಯು.